ಅವನು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಎಷ್ಟೊಂದು ಕೀಳಾಗಿ ಮಾತಾಡಿದ್ದಾನೆ. ಡಿ ಕೆ ಶಿವಕುಮಾರ್ ಬಂಡೆ ಅಂತ ನಮ್ದು ಬಂಡೆ ಅಂತ ಕನಪುರ ಮಾಡಿ ನಿಂತಾಗ ಅವೆಲ್ಲವನ್ನು ನಾವು ತಿನ್ನಲೇಬಾರದು. ನಮಸ್ಕಾರ ಸ್ನೇಹಿತರೆ, ಇವಾಗ ಒಂದು ವಿಡಿಯೋ ತುಣುಕಾಗ್ತೀನಿ ನೋಡಿ. ಡಿ ಕೆ ಶಿವಕುಮಾರ್ ಬಂಡೆ ಅಂತ ನಮ್ದು ಬಂಡೆ ಅಂತ ಕನಪುರ ಮಾಡಿ ನಿಂತಾಗ ದುಡ್ಡಿದ್ರ ನಿಂತಾಕತ್ತಿಲ್ವೇ ಬಾಳ ಕನಪುರದಲ್ಲಿ ಮಾಡಯ್ಯ. ಯಾರು ಬೇಡ ಅಂದವ್ರೆ? ಯಾಕೆ ಈ ಬಿಡದಿ ಗ್ರಾಮ ಪಂಚಾಯತಿನೇ ಬೇಕೆ ನಿಮ್ಗೆ? ನಿನ್ ತಾಕತ್ತು ನಿಮ್ಮ ಅಪ್ಪ ನೀನ್ ಹುಟ್ಟಿದ್ರೆ ಬೈರ್ಮಂಗಳ ಬಾ, ನಾಳೆ ಬಾ. ಅಲ್ಲ ಜನ ಬೇಡ ನನ್ಗೆ ಅಕ್ವೈರ್ ಮಾಡ್ಕೊಂಡ್ರೆ ನಿಮ್ ಮಾಡ್ಕೋ. ಯಾವನ್ 80% ಯಾವನ್ನು ಒಪ್ಪಿಗೆ ಒಪ್ಕೊಂಡ್ ಬಾ ನಳಿಕೆ 80% ಇಷ್ಟು ಜನ ರೈತರಲ್ವೋ, ರೈತರು ವ್ಯವಸಾಯ ಮಾಡ್ತಾ ಇಲ್ವೋ ಬಂದ್ ನೋಡು. ಅಣ್ಣ ಮೊನ್ನೆ ಮಾತಾಡೋದು ತಪ್ಪಾಯ್ತಣ್ಣ. ಬಾಲಕೃಷ್ಣ ಅಣ್ಣನ ಬಗ್ಗೆ, ಡಿ ಕೆ ಶಿವಕುಮಾರ್ ಅಣ್ಣನ ಬಗ್ಗೆ ಮಾತಾಡ್ಬಾರ್ದಾಗಿತ್ತು. ಎಣ್ಣೆ ಹೊಡಿಸ್ಬಿಟ್ಟು ಮಾತಾಡ್ಸ್ಬಿಟ್ರಣ. ನನಗೆ ಎಕರೆ ಇಲ್ಲ ಕಾರಣ, ಒಂದು ಅರ್ಧ ಎಕರೆ ಅರ್ಧ ಕಾರಣ, ಒಂದು 5 ಲೀಟ್ರ್ ಹಾಲು ಹಾಕೋತೀನಿ. ಆ ಥರ ಮಾತಾಡ್ಬಾರ್ದಾಗಿತ್ತು ಅಣ್ಣನ ಬಗ್ಗೆ, ಡಿ ಕೆ ಶಿವಕುಮಾರ್ ಅಣ್ಣನ ಬಗ್ಗೆ, ಬಾಲಣ್ಣನ ಬಗ್ಗೆ. ಅಣ್ಣ ತಪ್ಪಾಯ್ತಣ್ಣ, ಸ್ವಲ್ಪ ಎಣ್ಣೆ ಹೊಡಿಸ್ಬಿಟ್ಟಿದ್ರು. ಇನ್ನು ಮುಂದೆ ನಾವು ನಿಮ್ಮ ಕೆಲಸದ ಕಾರಣ ಮಾತಾಡ್ಬಾರ್ದಾಯ್ತು. ಆ ಥರ ಮಾತಾಡ್ಬಿಟ್ಟಿದ್ದಣ್ಣ. ನೋಡಿದ್ರಲ್ಲ ನೋಡಿ, ಅವನು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಎಷ್ಟೊಂದು ಕೀಳಾಗಿ ಮಾತಾಡಿದ್ದಾನೆ. ಈಗ ನಿಮಗೊಂದು ಸತ್ಯ ತಿಳಿಸ್ತೀನಿ. ಬಿಡದಿಯ ಸುತ್ತಮುತ್ತಲ ಎಲ್ಲಿ ವ್ಯವಸಾಯ ಮಾಡ್ತಾರೋ, ತರಕಾರಿ ಬೆಳಿತಾರೋ, ಸೊಪ್ಪುಗಳನ್ನು ಬೆಳಿತಾರೋ ಅವೆಲ್ಲವನ್ನು ನಾವು ತಿನ್ನಲೇಬಾರದು. ಯಾಕೆ ಗೊತ್ತಾ? ಎಲ್ಲ ಬೆಂಗಳೂರು ಕೊಳಚೆ ನೀರು ಅಲ್ಲಿ ಹೋಗುತ್ತೆ. ಎಲ್ಲ ಕೆಮಿಕಲ್ಸು ಅಂತರ್ಜಲಕ್ಕೂ ಹೋಗ್ಬಿಟ್ಟಿದೆ. ನಾವು ಸುತ್ತಮುತ್ತ ಓಡಾಡ್ತಾ ಇರ್ತೀವಿ, ನೋಡ್ತೀವಿ, ನೀರು ಕಪ್ಪಗೆ ಹೋಗ್ತಾ ಇರುತ್ತೆ. ಅದರಲ್ಲಿ ಬೇಕಾಷ್ಟು ತರಕಾರಿಗಳನ್ನು ಬೆಳೀತಾರೆ. ಸ್ವೀಟ್ ಕಾರ್ನು, ತರಕಾರಿಗಳು, ಸೊಪ್ಪುಗಳು ಎಲ್ಲ ಬೆಳೀತಾರೆ. ಜೊತೆಗೆ ಅಲ್ಲಿ ಬೆಳೀತಕ್ಕಂಥ ಹುಲ್ಲು, ಎಳೆನೀರು, ತೆಂಗಿನಕಾಯಿ ಇದೆಲ್ಲ ತುಂಬ ಒಳ್ಳೆಯದರ ಆರೋಗ್ಯಕ್ಕೆ. ತುಂಬ ಕೆಮಿಕಲ್ಸ್ ಮಿಕ್ಸ್ ಆಗಿದೆ. ಆ ನೀರಿನಲ್ಲಿ ವ್ಯವಸಾಯ ಮಾಡಿಕೊಂಡು ಬದುಕನ್ನು ಕಟ್ಕೋತೀವಿ ಅಂತ ಬಿಡದಿ ಸುತ್ತಮುತ್ತಲ ಜನ ಹೇಳ್ತಾರಲ್ಲ, ಅದೆಲ್ಲ ಸುಳ್ಳು. ಅದೊಂದು ಪಿತೂರಿಯ ರಾಜಕಾರಣ. ಬಿಡದಿ ಸುತ್ತ ಟೌನ್ಶಿಪ್ ಮಾಡಬೇಕು ಅಂತ ಮೊದಲೇ ಕುಮಾರಸ್ವಾಮಿಯವರು ಡಿಸೈಡ್ ಮಾಡಿದರು. ಈಗ ಸ್ವಲ್ಪ ವೇಗವಾಗಿ ಮಾಡೋಣ, AI ಸಿಟಿ ಮಾಡೋಣ, ಅಡ್ವಾನ್ಸ್ ಸಿಟಿ ಮಾಡೋಣ ಅಂತ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ. ನೋಡಿ, ಒಂದು ವಾಸ್ತವ ಸತ್ಯ ನಿಮ್ಗೆ ತಿಳಿಸ್ತೀನಿ, ಬೇಕಾದ್ರೆ ನೀವು ಸರ್ವೆ ಮಾಡಿ ನೋಡಿ. ಬಿಡದಿಯ ಸುತ್ತಮುತ್ತ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ, ಫ್ಯಾಕ್ಟ್ರಿಗಳಲ್ಲಿ ಎಷ್ಟು ಜನ ಹಳ್ಳಿಯ ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡಿ. ಬಿಡದಿ ಸುತ್ತಮುತ್ತ ಎಷ್ಟು ಜನ ಬೆಂಗಳೂರು ಬಂದಿದ್ದಾರೆ ಅಂತ ನೋಡಿ. 90% ಎಲ್ಲ ಯುವಕರು ಬೆಂಗಳೂರಲ್ಲೇ ಇದ್ದಾರೆ. ಸುತ್ತಮುತ್ತ ಹಳ್ಳಿ ಜನರೆಲ್ಲ ಫ್ಯಾಕ್ಟ್ರಿಗಳ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ವ್ಯವಸಾಯ ಮಾಡೋದು ತುಂಬ ಕಡಿಮೆ. ವ್ಯವಸಾಯ ಮಾಡಿದ್ರು ಕೂಡ ಬಿಡದಿಯ ಸುತ್ತಮುತ್ತ ಆ ರೀತಿಯಾದ ಆಹಾರವನ್ನು ನಾವು ಸೇವಿಸಬಾರದು. ಯಾಕೆಂದರೆ ನಮ್ಮ ರಾಜ್ಯ ಅಷ್ಟೊಂದು ಪ್ರಗತಿಯಾಗಿಲ್ಲ. ಬೆಂಗಳೂರಿಂದ ಹೋಗ್ತಕ್ಕಂಥ ಎಲ್ಲ ಕೊಳಚೆ ನೀರನ್ನು ಸಂಸ್ಕರಿಸಿ ಮೊದಲಿನ ಕಾವೇರಿ ನೀರು ಹೇಗೆ ಬರುತ್ತೋ ಹಾಗೆ ಬಿಟ್ಟಿದ್ರೆ ಮಾತ್ರ ಅದು ಒಳ್ಳೆ ನೀರು. ಈಗ ಹಂಗಲ್ಲ. ಹೋಗಿ ಸುಮ್ಮನೆ ಹೋಗಿ ನೋಡಿ, ಒಂದ್ಸರಿ ಗೊತ್ತಾಗುತ್ತೆ. ಕಪ್ಪು ನೀರು ಬರ್ತಾ ಇರುತ್ತೆ. ಈಗ ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಂಡು ನೋಡಿ. ಬೆಂಗಳೂರಿನಲ್ಲಿ ಎಷ್ಟೊಂದು ಟ್ರಾಫಿಕ್ ಇದೆ ನಿಮಗೆ ಗೊತ್ತಾಗಲ್ಲ. ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ, ನಾನು ಒಂದು ಸಾರಿ ಫ್ಲೈಟ್ ಮಿಸ್ ಮಾಡ್ಕೊಂಡಿದ್ದೀನಿ. ಅವಾಗ ಎಷ್ಟು ಹೊಟ್ಟೆ ಉರಿಯುತ್ತೆ ಗೊತ್ತಾ? ಅಷ್ಟೊಂದು ಹೆವಿ ಟ್ರಾಫಿಕ್, ಒಳಗಡೆ ಹೋಗೋಕ್ಕಾಗಲ್ಲ. ಯಾಕೆ? ಎಲ್ಲ ಹಳ್ಳಿಯ ಜನರು ಬಂದು ಸಿಟಿಗೆ ಸೇರ್ತಾ ಇದ್ದಾರೆ. ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಇಲ್ಲಿ ಕೆಲಸಗಳು ಸಿಗ್ತಾ ಇದೆ. ಸೊ ಸಿಟಿ ಹೀಗೆ ಬಿಟ್ಕೊಂಡಿರೋಕ್ಕಾಗತ್ತಾ? ಎಕ್ಸ್ಪ್ಯಾಂಡ್ ಆಗಲೇಬೇಕು. ಸೊ ಅಲ್ಲಿ 9,000 ಎಕರೆನಲ್ಲಿ ಒಂದು ಟೌನ್ಶಿಪ್, ಮಾಡರ್ನ್ ಟೌನ್ಶಿಪ್ ಮಾಡಿದ್ರೆ ತುಂಬ ಟೆಕ್ನಾಲಜಿಕಲ್ ಪಾರ್ಕ್ ಬರುತ್ತೆ. ಅಲ್ಲಿ IT ಸೆಕ್ಟರ್ಸ್ ಬೇರೆ ಬೇರೆ AI ಸಿಟಿನೇ ಮಾಡಬೇಕು ಅಂತಿದ್ದಾರೆ. ಅದು ತುಂಬ ಡೆವಲಪ್ ಆಗುತ್ತೆ. ಸ್ವಲ್ಪ ಒತ್ತಡ ಕಡಿಮೆ ಆಗುತ್ತೆ. ಇನ್ನು ಬಿಡದಿ ರೈತರು ಅಂತೀರ, ಹಂಗೆ ರೈತರ ಜಮೀನೆಲ್ಲ ಕಿತ್ಕೊಂಡ್ಬಿಡೋದು. ಹಂಗೆ ರೈತರ ಮಕ್ಕಳನ್ನೆಲ್ಲ ಸಿಟಿ ಕಳಿಸ್ಬೇಡಿ, ಕೆಲಸಕ್ಕೆ ಕಳಿಸ್ಬೇಡಿ. ರೈತರ ಮಕ್ಕಳು ರೈತರ ಕೆಲಸನೇ ಮಾಡ್ಕೊಂಡಿರಲಿ. ಆಗುತ್ತಾ? ಸಾಧ್ಯ ಇಲ್ಲ. ಇನ್ನೊಂದು, ತುಂಬ ಜನಕ್ಕೆ ರೈತರಿಗೆ ತಿಳಿಸ್ತಾ ಇಲ್ಲ. ಅಲ್ಲಿ ಮಿನಿಮಮ್ ಸರ್ಕಾರ 2 ಕೋಟಿ ರೂಪಾಯಿ ಕೊಡುತ್ತೆ. 2 ಕೋಟಿನ ಬ್ಯಾಂಕಲ್ಲಿಟ್ಟರೆ ಅದಕ್ಕೆ ಟ್ಯಾಕ್ಸ್ ಇಲ್ಲ. ಸರ್ಕಾರ ಕೊಡೋ ಹಣ ರೈತರ ಜಮೀನು ತಗೊಂಡು ಮಿನಿಮಮ್ಮು ಎಲ್ಲ ಟ್ಯಾಕ್ಸ್ ಹೋಗಿ, ಇಂಟ್ರೆಸ್ಟ್ಗೆ ಟ್ಯಾಕ್ಸ್ ಎಲ್ಲ ಹೋಗಿ 1 ಲಕ್ಷ ರೂಪಾಯಿ ಸಿಗುತ್ತೆ. 1 ಎಕರೆ ಜಮೀನಲ್ಲಿ ಬಿಡದಿನಲ್ಲಿ ಏನಪ್ಪ ಬೆಳೀತಾರೆ?
ಎಷ್ಟೋ ಜನ ರೈತರು ಹೊರಗಡೆಲ್ಲ ಬೆಳೆಗಳನ್ನ ಬೆಳೆದು ಸರಿಯಾಗಿ ಬೆಲೆ ಸಿಗದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ರೋಗಗಳೆಲ್ಲ ಬರ್ತವೆ. ಇಲ್ಲಿ ನೀವು ಬೆಳೀತಕ್ಕಂಥ ತರಕಾರಿ, ಸೊಪ್ಪು, ಹಣ್ಣು ಹಂಪಲುಗಳಲ್ಲಿ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡೋಕ್ಕಾಗತ್ತಾ? ಯೋಚನೆ ಮಾಡಿ ನೋಡಿ. ಮತ್ತು ನಿಮ್ಮ ಮನೆ ಹೋಗಿರುತ್ತೆ, ಮನೆಗೆ ಅವ್ರು ಮನೆ ಕಟ್ಕೊಡ್ತಾರೆ. ಆ ಮನೆಯಲ್ಲಿ 1 ಲಕ್ಷ ರೂಪಾಯಿ ನೀವು ಆರಾಮಾಗಿರ್ಬೋದು. ಅಂದರೆ ಎಲ್ಲರೂ ಹಿಂಗೆ ಮಾಡಿಬಿಟ್ರೆ ನಮ್ಗೆ ಎಲ್ಲಿ ಆಹಾರ ಸಿಗುತ್ತೆ ಅಂತ ಯೋಚನೆ ಮಾಡ್ಬೋದು. ಬೇರೆ ಬೇರೆ ಬೇಕಾದಷ್ಟು ಜಮೀನುಗಳಿದೆ, ಅಲ್ಲೆಲ್ಲ ತರಕಾರಿ ಹೊರಗಡೆಯಿಂದ ಬೆಳ್ಕೊಂಡು ಬರ್ತಾರೆ. ಈ ರಾಮನಗರದಿಂದ, ಬಿಡದಿಯಿಂದ ಬರ್ತಕ್ಕಂಥ ತರಕಾರಿಯನ್ನು ತಿನ್ನಲೇಬಾರ್ದು ಆ್ಯಕ್ಚುಲಿ ನಾವು. ಈ ನೆಕ್ಸ್ಟ್ ಯೋಚನೆ ಮಾಡೋಣ. ಕೆಲವರು ಏನು ಮಾಡ್ತಾರೆ ಗೊತ್ತಾ, 5 ಎಕರೆ 10 ಎಕರೆ ಇರುತ್ತೆ, ಅವರು ಸಡನ್ನಾಗಿ ಕೋಟ್ಯಾಧಿಪತಿಗಳು. 5 ಎಕರೆ 10 ಎಕರೆನಲ್ಲಿ ಏನು ಬೆಳೆಯೋಕ್ಕಾಗೋದಿಲ್ಲ. ಯಾಕೆ ಕೆಲವರಲ್ಲಿ ಗಲಾಟೆ ಮಾಡ್ತಾರೆ ಅಂದರೆ ಈ ಸೀಕ್ರೆಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಸರ್ಕಾರ 2 ಕೋಟಿ ಕೊಟ್ಟರೆ, ಸರ್ಕಾರ ಕೊಡದೆ ನಾವು ಬೇರೆಯವರು ಮಾರ್ಕೊಂಡ್ರೆ 1 ಎಕರೆಗೆ 3 ಕೋಟಿ ಬರುತ್ತೆ ಅಂತ ಯೋಚನೆ ಮಾಡ್ತಾರೆ. 3 ಕೋಟಿ ಎಲ್ಲ 4 ಕೋಟಿ ಬಂದರೂ ನೀವು 4 ಕೋಟಿಗೆ 1 ಎಕರೆ ಜಮೀನಲ್ಲಿ ಮಾರಬೇಕಾದ್ರೆ ಸುತ್ತಮುತ್ತಲೂ ಡೆವಲಪ್ಮೆಂಟ್ ಆಗಿರಬೇಕು. ಬಿಕಾಸ್ ಆಫ್ ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ನಿಮ್ಮ ಭೂಮಿಗೆ ವ್ಯಾಲ್ಯೂ ಬಂದಿದೆ ಹೊರತು ಅಲ್ಲಿಲ್ಲ ಅಂದರೆ ಈ ಭೂಮಿಗೆ ಅಷ್ಟು ವ್ಯಾಲ್ಯೂ ಬರ್ತಿರ್ಲಿಲ್ಲ. ಲೇಔಟ್ಸ್ಗಳಿಲ್ಲ ಅಂದರೆ ನಿಮ್ಮ ಭೂಮಿಗೆ ವ್ಯಾಲ್ಯೂ ಬರ್ತಿರ್ಲಿಲ್ಲ. ನೀನು 3 ಕೋಟಿಗೆ ಜಮೀನು ಮಾರಿದ್ರೆ ಟ್ಯಾಕ್ಸೇ 1 ಕೋಟಿ ಹೋಗ್ಬಿಡುತ್ತೆ. ಸೊ ಹೀಗೆ ಟೆಕ್ನಿಕಲಾಗಿ ಯಾರೋ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ನಮ್ಮ ಚಿಂತನೆಯಲ್ಲಿ ಬೆಂಗಳೂರಿನ ಸುತ್ತಮುತ್ತ ಎಲ್ಲಿ ಈ ಥರ ಕಲುಷಿತ ನೀರು ಹೋಗುತ್ತೋ ಅಲ್ಲಿ 3-4 ಕಿಲೋಮೀಟ್ರ್ ಏನು ಬೆಳಿಲೇಬಾರ್ದು. ಅಲ್ಲ ದೊಡ್ಡ ದೊಡ್ಡ ಇಂಡಸ್ಟ್ರಿ ಮಾಡಬೇಕು, ಸಿಟಿಗಳನ್ನು ಮಾಡಬೇಕು, ಟೌನ್ಶಿಪ್ಗಳನ್ನು ಮಾಡಬೇಕು. ಅಲ್ಲಿ ಕಾವೇರಿ ನೀರು ಬರುತ್ತೆ, ಅಲ್ಲಿ ನಗರೀಕರಣವೇ ಶ್ರೇಷ್ಠ. ಈ ಸತ್ಯ ನೀವು ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಕಲುಷಿತವಾಗಿರುತ್ತೆ. ಇವಾಗ ನಮ್ಮ ರಾಜ್ಯ ತುಂಬ ಡೆವಲಪ್ಮೆಂಟ್ ಆಗಿ ಎಲ್ಲೆಲ್ಲಿ ಬೆಂಗಳೂರಿಂದ ಹೊರಗಡೆ ನೀರು ಹೋಗುತ್ತೆ ಎಲ್ಲವೂ ಕೂಡ ಕ್ಲೀನ್ ವಾಟ್ರಾಗಿ ಹೋಗೋಂಗೆ. ಆದರೆ ಆ ರೀತಿ ಟೆಕ್ನಾಲಜಿ ಬಂದರೆ ಆಗಬೇಕಾದ್ರೆ ನೀವು ವ್ಯವಸಾಯವನ್ನು ಮಾಡಿ. ಮತ್ತು ಈ ಬೆಂಗಳೂರಿನಲ್ಲಿರ್ತಕ್ಕಂಥ ಒತ್ತಡವನ್ನು ಕಡಿಮೆ ಮಾಡಲು ವಿಧಿ ಇಲ್ಲದೆ ಈ ರೀತಿಯಾದ ಟೌನ್ಶಿಪ್ ಮಾಡಬೇಕು. ಇದರಲ್ಲಿ DK ಶಿವಕುಮಾರ್ ಏನು ಮಾಡ್ತಾರೆ, ಅವ್ರಿಗೆ ಕೆಟ್ಟದಾಗಿ ಬೈದ್ರೆ ತಪ್ಪಲ್ವಾ? ಯಾವುದೇ ರಾಜಕಾರಣಿ ಆಗಲಿ, DK ಶಿವಕುಮಾರ್ ಆಗಲಿ, ಕುಮಾರಸ್ವಾಮಿ ಆಗಲಿ, ಯಾವುದೇ ರಾಜಕಾರಣಿ ಆಗಲಿ ಒಂದು ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಟೆಕ್ನಿಕಲಾಗಿ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ವಿರೋಧ ಮಾಡೋದು, ಯಾರ್ದಾದ್ರೂ ಮಾತು ಕಟ್ಕೊಂಡು ವಿರೋಧ ಕೊಡೋದು, ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಕೆಡಿಸೋದು, ಜಗಳ ಮಾಡೋದು, ಈ ರೀತಿಯೆಲ್ಲ ಮಾಡಬಾರ್ದು. ಸೊ ಈ ವಿಡಿಯೋ ನೋಡೋರು ಹ್ಯಾಪಿ ಲೈಫ್ಗೋಸ್ಕರ ನಾನು ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ನೀವು ಹ್ಯಾಪಿಯಾಗಿರಬೇಕು ಅಂದರೆ ಬಿಡದಿ ಟೌನ್ಶಿಪ್ಗೆ ನೀವು ಸಹಾಯ ಮಾಡಿ, ನಿಮ್ಮ ಬದುಕು ಕೂಡ ಚೆನ್ನಾಗಿರುತ್ತೆ. ಈಗ ಏರ್ಪೋರ್ಟ್ ಬರುತ್ತಪ್ಪ, ಏರ್ಪೋರ್ಟ್ ಮಾಡಬೇಡಿ, ಅದಕ್ಕೆ 5,000 ಎಕರೆ ಹೋಗುತ್ತೆ ಅಂತ ಹೇಳಿದ್ರೆ, ಮತ್ತು ನೀವೆಲ್ಲ ಎಷ್ಟೋ ಜನ ಎಲ್ಲ ಫಾರಿನ್ಗೆ ಹೋಗ್ತಾ ಇದ್ದೀರಲ್ಲ, ಏರೋಪ್ಲೇನಲ್ಲಿ ಹೋಗ್ತಾ ಇದ್ದೀರಲ್ಲ, ಎಲ್ಲ ನಿಲ್ಲಿಸ್ಬಿಡಿ. ಆಗತ್ತೇನ್ರಿ? ಆಗೋದಿಲ್ಲ. ಆವಾಗ ಅದು ಮಾಡಲೇಬೇಕು. ಇವೆಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಬಂದಾಗ ಇದರಲ್ಲಿ ಸ್ವಾರ್ಥ ಇರಲ್ಲ. ಮೇ ಬಿ ಈಗ DK ಶಿವಕುಮಾರ್ ಕಾಡೋರು ಯಾರೋ ಒಂದಷ್ಟು ಜಮೀನು ಮಾಡ್ಕೊಂಡಿರ್ಬೋದು, ಅದನ್ನೆಲ್ಲ ಏನು ಮಾಡೋಕ್ಕಾಗುತ್ತೆ? ವಾಸ್ತವವಾಗಿ ಏನಿರುತ್ತೋ ಅಲ್ಲಿ ಸತ್ಯ, ಆ ಜಮೀನು ಯಾರ ಹೆಸರಲ್ಲಿದೆ ಅವ್ರಿಗೆ ಹಣ ಹೋಗುತ್ತೆ, ಸಿಂಪಲ್. ಸೊ ನಾನು ಮಾಡಿದ್ದೀನಿ, 1 ಎಕರೆಗೆ 1 ಕೋಟಿ ನನಗೆ ಕೊಟ್ಬಿಟ್ಟಿದ್ದೆ DK ಶಿವಕುಮಾರ್ ಹೇಳೋಕ್ಕಾಗತ್ತಾ? ಹೇಳೋಕ್ಕಾಗೋದಿಲ್ಲ. ಸೊ ಹೀಗೆ ಯೋಚನೆ ಮಾಡಿ ನೋಡಿ. ಎಲ್ಲರೂ ಕೂಡ ಯಾವುದನ್ನು ವಿರೋಧಿಸಬೇಕಾದರೆ ಸರಿಯಾಗಿ ತಿಳ್ಕೊಂಡು ವಿರೋಧಿಸಬೇಕು. ಈಗಲೂ ನಾನು ವಿರೋಧಿಸ್ತೀನಿ ಅಂದರೆ ನಿಮ್ಮ ಬಿಡದಿಯಿಂದ ಬಂದಿರತಕ್ಕಂಥ ಎಲ್ಲ ಮಕ್ಕಳನ್ನು 90% ಬಿಡದಿಯಿಂದ ಬಂದಿರತಕ್ಕಂಥ ಮಕ್ಕಳು ಸಿಟಿನಲ್ಲಿರ್ತಾರೆ, ಹೊರಗಡೆ ಇರ್ತಾರೆಲ್ಲ ವಾಪಸ್ ಕರ್ಸ್ಕೊಂಬಿಡಿ. ಸಾಧ್ಯ ಏನ್ರಿ? ಸಾಧ್ಯ ಆಗೋದಿಲ್ಲ. ಸೊ ಸಮಾಜದಲ್ಲಿ ಸಾಮರಸ್ಯದಿಂದ ಬದುಕುವ ಕಲೆಯನ್ನು ಕಲ್ತ್ಕೊಳ್ಳಿ. ಯಾರೋ ಒಬ್ಬರು ಅವನಾಗಲೇ ಮಾತಾಡಿದ್ನಲ್ಲ ವಿಡಿಯೋ ಹಾಕಿರೋನು, ಅವನು 1/2 ಎಕರೆ ಇಟ್ಕೊಂಡಿದ್ದಾನಂತೆ, 5 ಲೀಟ್ರ್ ಹಾಲು ಹಾಕ್ತಾನಂತೆ. 1/2 ಎಕರೆ 1 ಕೋಟಿ ಬರುತ್ತೆ. 1 ಕೋಟಿ ಬ್ಯಾಂಕಲ್ಲಿ ಇಟ್ಟರೆ ತಿಂಗಳಿಗೆ 50,000 ಬರುತ್ತೆ. ಅವನು ಹಾಲು ಹಾಕಿದ್ರೆ ಎಷ್ಟು ದುಡ್ಡು ಬರುತ್ತೆ? ತಿಂಗಳಿಗೆ 10,000 ಬಂದರೂ ಕೂಡ 5,000 ಖರ್ಚಿಗೆ ಹೋಗುತ್ತೆ, 5,000 ಉಳಿಯುತ್ತೆ. 5,000ದಲ್ಲಿ ಪೋಲಿಯೋ ಫ್ರೆಂಡ್ಸ್ಗಳು ಇಟ್ಕೊಂಡು ಕುಡ್ಕೊಂಡಿರ್ತಾನೆ. ಇನ್ನು ಬಿಟ್ಟು ಅಕ್ಕಿ ಕೊಡ್ತಾರಲ್ಲ, ಅಕ್ಕಿನಲ್ಲಿ ಸಣ್ಣ ಪುಟ್ಟದಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅಣ್ಣ ಅಂತ ರಾಜಕಾರಣಿಗಳಿಂದ ಇಟ್ಟ ಆಡ್ಕೊಂಡು ಹೋಗ್ತಾ ಇರ್ತಾನೆ. ಸ್ವಲ್ಪ ಕಾಸು ಸಿಗುತ್ತೆ, ಅಷ್ಟೇ ಅವನ ಕೆಲಸ. ಇದೇ ಅವನು ಮಾಡೋದು ಲೈಫ್ ಲಾಂಗು. ಈಗ ಅದರ ಫಿಕ್ಸಡ್ ಡಿಪಾಸಿಟ್ ಇಟ್ಬಿಡ್ಬೇಕು. ಚಿಂತನೆ ಮಾಡಿ, ಈ ರೀತಿ ಒಂದು 50,000 ಬರುತ್ತೆ, ಒಂದು ಚಿಕ್ಕದ ಒಂದು ನಿಮ್ಮೊಂದು ಮನೆ ಸಿಗುತ್ತೆ, ನೆಮ್ಮದಿಯಾಗಿರ್ಬೋದು. ನಿನ್ನ ಬುದ್ಧಿಯನ್ನು ಸರಿ ಮಾಡಿಕೊಂಡ್ರೆ, ನಿನ್ನ ಬುದ್ಧಿ ಸರಿ ಇಲ್ಲ ಅಂದರೆ 50 ಕೋಟಿ ಬಂದು ನೀನು ಬದುಕಲ್ಲ. ಅರ್ಥ ಆಯ್ತಾ? ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ.